ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಕೆಗೆ ಮದುವೆಯಾಗಿ 8 ವರ್ಷದ ಮಗು ಕೂಡ ಇತ್ತು. ಆದ್ರೂ ಯುವಕನೊಂದಿಗೆ ಪ್ರೀತಿ ಬೆಳೆಸಿ ಇದೀಗ ಊರು ಬಿಟ್ಟಿದ್ದಾರೆ. ಮಾಟ ಮಂತ್ರದ ಆತಂಕದಲ್ಲಿ ಮಗನಿಗಾಗಿ ಹೆತ್ತವರು ಅಲೆದಾಡ್ತಾ ಇದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಗುವಿರೋ ವಿಷಯ ಮುಚ್ಚಿಟ್ಟು ಮದುವೆಯಾದ ಮಹಿಳೆ. ಮಗನ ನಾಪತ್ತೆ ಬೆನ್ನಲ್ಲೇ ಪೋಷಕರಲ್ಲಿ ಮಾಟ ಮಂತ್ರದ ಭೀತಿ. ಪ್ರೀತಿಸಿ ಮದುವೆಯಾಗಿರೋ ಮಗನಿಗಾಗಿ ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ನಮ್ಮ ಮಗನಿಗೆ ಮೋಸ ಮಾಡಿ ಕರೆದುಕೊಂಡು ಹೋಗಲಾಗಿದೆ, ನಮ್ಮ ಮಗ ನಮಗೆ ಬೇಕು ಅಂತ ಪೋಷಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಹೌದು, ನೆಲಮಂಗದ ಬಳಿಯ ಪ್ರೇಮ ವಿವಾಹದ ನಂತರ ಯುವಕನ ನಾಪತ್ತೆ ಪ್ರಕರಣ ತಿರುವು ಪಡೆದುಕೊಂಡಿದೆ. ಪ್ರೀತಿಯಲ್ಲಿ ಬಿದ್ದು ಕುಟುಂಬದಿಂದ ದೂರವಾದ ಮಗನಿಗಾಗಿ ಇದೀಗ ಪೋಷಕರು ಅಲೆದಾಡುತ್ತಿದ್ದಾರೆ. ಅಭಿಷೇಕ್ ಎಂಬ ಯುವಕ ತನ್ನ ಜೊತೆ ಕೆಲಸ ಮಾಡ್ತಿದ್ದ ವಿದ್ಯಾಶ್ರೀ ಎಂಬ ಯುವತಿಯನ್ನ ಪ್ರೀತಿಸಿದ್ದ. ದೊಡ್ಡಬಳ್ಳಾಪುರದ ಐಫೋನ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರ ಸ್ನೇಹ ಪ್ರೀತಿಯಾಗಿ ಬೆಳೆದಿದ್ದು ಮದುವೆ ತನಕ ತಲುಪಿತ್ತು. ಆದರೆ ಈ ಸಂಬಂಧಕ್ಕೆ ಅಭಿಷೇಕ್ ಕುಟುಂಬದವರು ವಿರೋಧ ವ್ಯಕ್ತಪಡಿಸಿದ್ರು. ಈ ನಡುವೆಯೇ ವಿದ್ಯಾಶ್ರೀ ತನ್ನ ಮೊದಲ ಮದುವೆ ಮತ್ತು 8 ವರ್ಷದ ಮಗುವಿನ ವಿಚಾರವನ್ನ ಮುಚ್ಚಿಟ್ಟು ಅಭಿಷೇಕ್ ಜೊತೆ ಚಿಕ್ಕಬಳ್ಳಾಪುರ ದೇವಸ್ಥಾನದಲ್ಲಿ 7 ತಿಂಗಳ ಹಿಂದೆ ಮದುವೆಯಾಗಿದ್ದಾಳೆ ಅನ್ನೋ ಆರೋಪ ಕೇಳಿಬಂದಿದೆ. ಮನೆ ದಯವಿಟ್ಟು ಬಂದ್ಬಿಡು ಮನೆ, ನಾವೆಷ್ಟು ಕಷ್ಟಪಡ್ತಾ ಇದೀವಿ ಗೊತ್ತೇನೋ. ಇಲ್ಲಿ ಅವಳಿಗೆ ಡೈವರ್ಸ್ ಬೇರೆ ಆಗಿಲ್ಲ, ಮಗು ಬೇರೆ ಐತೆ. 8 ವರ್ಷ ನೀನು ಮೋಸ ಮಾಡಿ ಅನ್ಯಾಯ ಮಾಡ್ತಾಳೆ ಕಣೋ. ಅವ್ರ ಮನೆಯವರೆಲ್ಲ ಫೋನ್ ಮಾಡಿ ಮಾಡಿ ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಕಣೋ. ಆಸ್ತಿ ಬೇಕು, ದುಡ್ಡು ಬೇಕು, ಸೈಟ್ ಬೇಕು ಅಂತ ಕೇಳ್ತಾರೋ. ಅರ್ಥ ಮಾಡ್ಕೊಳ್ಳೋ. ನಾವು ನಿನ್ನ ನೆನಪೊಳಗಡೆ ನೀನು ನಾನು ಡ್ಯಾಡಿ ಇಬ್ಬರು ಸಾಯ್ತಾ ಇದ್ದೀವಿ ಕಣೋ. ದಿನ ನಮ್ಮ ಹತ್ರ ಹಾಸ್ಪಿಟ್ಲಿಗೆ ಹೋಗೋ ಕೊರತೆ ಆಗುತ್ತೆ ಕಣೋ ಚಂದು. ಈ ವಿಚಾರ ತಿಳಿದ ನಂತರ ಅಭಿಷೇಕ್ ಪೋಷಕರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಇದೀಗ ಮಗನೊಂದಿಗೆ ಮಹಿಳೆ ನಾಪತ್ತೆಯಾಗಿದ್ದು ಪೋಷಕರು ಆತಂಕ ಹೊರಹಾಕಿದ್ದಾರೆ. ಇಷ್ಟೇ ಅಲ್ಲದೆ ಅಭಿಷೇಕ್ ಫೋಟೋ ಬಳಸಿ ಮಾಟ ಮಂತ್ರ ಮಾಡಲಾಗಿದೆ ಅನ್ನೋ ಆರೋಪವೂ ಕೇಳಿಬಂದಿದೆ. ಗ್ರಾಮದ ಕೆರೆಯ ಬಳಿ ಪತ್ತೆಯಾದ ಸಂಶಯಾಸ್ಪದ ವಸ್ತುಗಳು ಕುಟುಂಬದ ಆತಂಕವನ್ನ ಹೆಚ್ಚಿಸಿವೆ. ಇನ್ನು ನಿಮ್ಮ ಮಗ ನಿಮಗೆ ಬೇಕಾದ್ರೆ ಹಣ ಕೊಡಿ ಅಂತ ಮಹಿಳೆ ಬೇಡಿಕೆ ಇಟ್ಟಿರೋ ಆರೋಪವೂ ಕೇಳಿಬಂದಿದೆ. ಈ ಸಂಬಂಧ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಇತ್ತ ಪೋಷಕರು ಮಗನ ಬರುವಿಕೆ ಹಾದಿಯಲ್ಲಿ ದಿನ ದೂಡ್ತಾ ಇದ್ದಾರೆ. ಏನು ಅಂತ ಹೇಳ್ಬಿಟ್ಟು ಇದು ಮಾಡ್ತಾವ್ರೆ. ಇವಾಗ ನಿನ್ಗೆ ಗೊತ್ತಾಯ್ತಾ ಇಲ್ಲ ಮಗನೇ, ನೀನು ಬಂದ್ಬಿಡು ಮಗನೇ, ನಂಗೆ ಬೇಕೇ ಬೇಕು, ನಿನ್ಗೆ ಮಾಟ ಮಂತ್ರ ಎಲ್ಲ ಮಾಡಿಸಿ ನಿನ್ನ ಈ ಥರ ಮಾಡಿ ಇವಾಗ ಲಕ್ಷಾಂತರ ರೂಪಾಯಿ ಬೇಕು, ನಮ್ಮ ಜಮೀನು ಬೇಕು, ಮನೆ ಬೇಕು ಅಂತ ಹೇಳ್ತಾವ್ರೆ, ನೀನು ಬಂದ್ಬಿಡು ಮಗನೇ. ಒಟ್ಟಾರೆ ಒಂದೆಡೆ ಮಗನ ನಾಪತ್ತೆ, ಇನ್ನೊಂದೆಡೆ ಮಾಟ ಮಂತ್ರದ ಭೀತಿ. ವೃದ್ಧ ಪೋಷಕರ ಕಣ್ಣೀರಿಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.